ರಾಮ ಮಂದಿರ ರಾಮಲಲ್ಲ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಡೆಯಿಂದ ಹೋಗಲ್ಲ ಅನ್ನೋದು. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ನೋಡಿ, ಇವತ್ತು ನಾನು ಹೇಳ್ತಕ್ಕಂಥದ್ದು ಜನವರಿ 22ನೇ ತಾರೀಕು. ಇವತ್ತು ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ರಾಮ ಮಂದಿರ ಅಯೋಧ್ಯದಲ್ಲಿ ಇವತ್ತೇನು ಓಪನ್ ಆಗ್ತಾ ಇದೆ, ಇದು ಒಂದು ಐತಿಹಾಸಿಕವಾದಂಥ ಕ್ಷಣ. ಇದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಒಬ್ಬ ಯುವಕನಾಗಿ ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರು ಹೇಳ್ತಿದ್ದಾರೆ ಬಿಜೆಪಿ ರಾಜಕಾರಣ ಮಾಡ್ತಿದ್ದಾರೆ, ಇದನ್ನು ಚುನಾವಣೆಗೆ ಬಳಸ್ಕೊಂತಿದ್ದಾರೆ, ಅದಕ್ಕೆ ನಾವು ಹೋಗ್ತಿಲ್ಲ ಅನ್ನುವಂಥದ್ದು. ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ NDA ಮೈತ್ರಿಕೂಟಕ್ಕೆ ಬಿಜೆಪಿ ಹಾಗೂ JDS ಇಬ್ಬರು ಒಟ್ಟಾಗಿ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗಾಗಲೇ ಹತಾಶರಾಗಿದ್ದಾರೆ. ಅವ್ರಿಗೆ ಒಂದು ಸೋಲಿನ ಭೀತಿ ಕಾಡ್ತಾ ಇದೆ. ಹಾಗಾಗಿ ಇವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ದಯಮಾಡಿ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತಕ್ಕಂಥದ್ದು ನನ್ನ ಒಂದು. ಸರ್, ಒಂದು ಸಮುದಾಯದ ಓಲೈಕೆ ಅಥವಾ ಅದರ ಮತಗಳನ್ನ ಪಡೆಯೋದಕ್ಕೆ ಈ ರೀತಿಯಾದ ನಿರ್ಧಾರ, ಯಾಕಂದ್ರೆ ಬಹುಸಂಖ್ಯಾತರು ಹಿಂದೂ ಇರುವಂತದ್ದು, ಸೊ ಹಿಂದೂ ರಾಷ್ಟ್ರದಲ್ಲಿ ಅಥವಾ ಹಿಂದೂಸ್ತಾನದಲ್ಲಿ ಈ ರೀತಿಯಾದ ದೊಡ್ಡ ಫಂಕ್ಷನ್ ಆದಂತ ಸಂದರ್ಭದಲ್ಲಿ ಸೊ ರಾಜಕಾರಣ ಎಷ್ಟು ಮಟ್ಟಿಗೆ ಸರಿ ಒಂದು ಸಮುದಾಯದ ಹೋಲಿಕೆ ಮಾಡಕ್ಕೆ ಮುಂದಾಗಿದ್ದಾರೆ ಅಂತ ಅನ್ಸುತ್ತೆ ಸರ್ ನೀವು? ಇಲ್ಲ ಸರ್, ಆ ರೀತಿ ಏನಿಲ್ಲ. ಇವಾಗ ಒಂದು ಸಮುದಾಯದ ಇದು ಮಾಡ್ಕೊಳ್ತಕ್ಕಂಥದ್ದು ಏನು ಬಂದಿಲ್ಲ. ಇವತ್ತು ರಾಮನ ಹೆಸರಲ್ಲಿ ಪ್ರತಿಯೊಬ್ಬರೂ ಕೂಡ ಇವತ್ತು ನಾವು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಸರ್.